ಸದ್ಯಕ್ಕೆ ರಾಜ್ಯದಲ್ಲಿ ಈ ಜಾತಿ ಸಮೀಕ್ಷೆ ನಡೀತಾ ಇದೆ. ಆದರೆ ಈ ಜಾತಿ ಸಮೀಕ್ಷೆಯಲ್ಲಿ ಆರಂಭದಿಂದಲೂ ಕೂಡ ಸಾಕಷ್ಟು ಗೊಂದಲಗಳು, ತಕರಾರುಗಳು ಕೇಳಿ ಬರ್ತಾನೆ ಇದೆ. ಈಗ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಒಂದಷ್ಟು ಗೊಂದಲ. ಗೋವಾದ ಶಾಂಘೈನ ನೇತ್ರಾವಳಿಯಲ್ಲಿ ಕರ್ನಾಟಕ ಸಮೀಕ್ಷೆ, ರಾಜ್ಯ ಸರ್ಕಾರದಿಂದ ಗಡಿ ತಾಲೂಕಿನ ಕುಗ್ರಾಮಗಳ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಕಾರವಾರ ತಾಲೂಕಿನ ಕುಗ್ರಾಮ ಕಮ್ಮಾರಗಾಂವ್ನಲ್ಲೂ ಕೂಡ ಈ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಅಲ್ಲಿ ಒಂದಷ್ಟು ಗೊಂದಲಗಳು ಈಗ ಕಾಡ್ತಾ ಇದೆ. ಗ್ರಾಮದ 32 ಕುಟುಂಬಗಳನ್ನ ನೇತ್ರಾವಳಿಗೆ ಕರೆಸಿ ಅಲ್ಲಿ ಸಮೀಕ್ಷೆ ಮಾಡಿದ್ದಾರೆ ಅನ್ನುವಂಥ ವಿಚಾರ. ಈ ಸಮೀಕ್ಷೆ ಸಂದರ್ಭದಲ್ಲಿ ಕಮ್ಮಾರಗಾಂವ್ ಗ್ರಾಮಸ್ಥರು ಒಂದಷ್ಟು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕಮ್ಮಾರಗಾಂವ್ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಅಲ್ಲಿ ಸರಿಯಾದಂಥ ರಸ್ತೆ ಇಲ್ಲ, ವಿದ್ಯುತ್ ಇಲ್ಲ. ತಿಂಗಳ ರೇಷನ್ ಪಡಿಬೇಕು ಅಂತಂದರೆ ಭಾಳ ಕಷ್ಟಪಡಬೇಕು, ಭಾಳ ದೂರ ಹೋಗಬೇಕಾದಂಥ ಪರಿಸ್ಥಿತಿ. ಎಲ್ಲದಕ್ಕೂ ಕಷ್ಟ ಇದೆ. ನಮ್ಮ ಕಷ್ಟಗಳನ್ನು ಕೇಳೋದಕ್ಕೆ ಯಾರು ಬರ್ತಾ ಇಲ್ಲ. ಈಗ ಸಮೀಕ್ಷೆಯನ್ನು ನಡೆಸೋದಕ್ಕೆ ಇಲ್ಲಿ ಕರೆಸ್ಕೊಂಡಿದ್ದೀರಾ ಅನ್ನುವಂಥ ನಿಟ್ಟಿನಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಗೊಂದಲಗಳು ಸಾಕಷ್ಟಿದೆ. ಆದರೆ ಈ ಕರ್ನಾಟಕದ ಸಮೀಕ್ಷೆಯನ್ನು ಶಾಂಘೈನ ನೇತ್ರಾವಳಿಯಲ್ಲಿ ನಡೆಸಿದ್ದಾರೆ, ಅಲ್ಲಿ ಕರೆಸ್ಕೊಂಡಿದ್ದಾರೆ, ಅಲ್ಲಿ ಸಮೀಕ್ಷೆಯನ್ನು ನಡೆಸಿದ್ದಾರೆ. ನಮ್ಮ ಊರಿನಲ್ಲಿ ಇಂಥದ್ದೆಲ್ಲ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ. ರಸ್ತೆ ಇಲ್ಲ, ಅಲ್ಲಿ ವಿದ್ಯುತ್ ಸಂಪರ್ಕ ಮೊದಲೇ ಇಲ್ಲ. ಜೊತೆಯಲ್ಲಿ ಯಾವುದೇ ರೀತಿಯ ಈ ಸೌಲಭ್ಯಗಳನ್ನು ಪಡಿಬೇಕು ಸರ್ಕಾರದಿಂದ ಅಂತಂದ್ರೂ ಕೂಡ ನಾವು ಬಹಳ ದೂರ ಬರಬೇಕಾದಂಥ ಪರಿಸ್ಥಿತಿ, ಬಹಳ ಕಷ್ಟ ಅನುಭವಿಸ್ತಾ ಇದ್ದೇವೆ. ಆದರೆ ಕಷ್ಟವನ್ನು ಯಾರು ಕೇಳೋರಿಲ್ಲ. ನಮ್ಮ ಗ್ರಾಮ ಕುಗ್ರಾಮವಾಗಿ ಉಳಿದು ಹೋಗಿದೆ ಅನ್ನುವಂಥದ್ದನ್ನು ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ರಾಜ್ಯ ಹಿಂದುಳಿದ ವರ್ಗದ ಆಯೋಗದಿಂದ ಈಗಾಗಲೇ ಕಳೆದ ಕೆಲ ದಿನಗಳಿಂದ ಸಮೀಕ್ಷೆ ಕಾರ್ಯ ನಡೀತಾ ಇದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿ ವಿವರಗಳನ್ನು ಆಯೋಗದವರು ಸಂಗ್ರಹಿಸುವ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದರು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಗ್ರಾಮಗಳ ನಾಗರಿಕರ ಒಂದು ಸಮೀಕ್ಷೆಯನ್ನು ನಡೆಸೋದು ಭಾಳ ಸವಾಲಿನ ಕೆಲಸ ಆಗಿದೆ. ಕಾರವಾರ ತಾಲೂಕಿನ ಕಮ್ಮಾರಗಾಂವ್ ಗ್ರಾಮದ ಜನರ ಒಂದು ಸಮೀಕ್ಷಾ ಶಿಬಿರವನ್ನು ಉತ್ತರ ಕನ್ನಡ ಜಿಲ್ಲಾಡಳಿತ ವತಿಯಿಂದ ನಡೆದಿರುವಂಥದ್ದು ಬಹಳ ವಿಶೇಷವಾಗಿ ಗೋವಾದಲ್ಲಿ ನಡೆದಿದೆ. ಗಮನಿಸ್ಬೋದು, ಇದು ಗೋವಾ ರಾಜ್ಯದ ದಕ್ಷಿಣ ಗೋವಾದಲ್ಲಿರೋ ಸಾಂಗೆ ತಾಲೂಕಿನ ನೇತ್ರಾವಳಿಯ ಒಂದು ಪಂಚಾಯತ್ ಆವರಣ. ಇಲ್ಲಿ ಗ್ರಾಮದ ನಾಗರಿಕರ ಒಂದು ಸಮೀಕ್ಷಾ ಕಾರ್ಯವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಗಮನಿಸ್ಬೋದು, ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಎಲ್ಲ ಕುಟುಂಬದ ಸದಸ್ಯರನ್ನು ಇಲ್ಲಿಗೆ ಕರೆಸಿ ಅವರ ಒಂದು ಮಾಹಿತಿಯನ್ನು ದಾಖಲೆ ಮಾಡುವ ಒಂದು ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಸಂಬಂಧಪಟ್ಟ ಕಂದಾಯ ಇಲಾಖೆ, RDPR ಮತ್ತು ಅಂಗನವಾಡಿ ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಗಮನಿಸಬಹುದು, ಎಲ್ಲ ಅಧಿಕಾರಿ ವರ್ಗದವರು, ಸಿಬ್ಬಂದಿಗಳು ಕೂಡ ಇಲ್ಲಿ ಇದ್ದಿರುವಂಥದ್ದು. ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ಮತ್ತು ಊರ ನಾಗರಿಕರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾನೆ. ಮೇಡಮ್, ಈಗ ನಮಸ್ಕಾರ. ಈಗ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ರಿ, ಮತ್ತು ಆ ಊರಲ್ಲಿ ಪ್ರಮುಖವಾಗಿ ಏನೇನು ಸಮಸ್ಯೆಗಳಿದೆ? ರಸ್ತೆ ಇದೆ, ರಸ್ತೆದು ಪ್ರಾಬ್ಲಮ್ ಇದೆ, ಮತ್ತು ವಿದ್ಯುತ್ತನ್ನು ಪ್ರಾಬ್ಲಮ್ ಇದೆ. 6 ತಿಂಗಳಾಯಿತು ವಿದ್ಯುತ್ತೇನಿಲ್ಲ. ಮೊಬೈಲ್ ಚಾರ್ಜ್ ಮಾಡೋದು ನಮಗೆ ಇದು ಆಗೋದಿಲ್ಲ, ಪ್ರಾಬ್ಲಮ್ ಇದೆ ಮೊಬೈಲ್ ಚಾರ್ಜ್ ಮಾಡಲಿಕ್ಕೂ. ಮತ್ತು ರೇಷನ್ನಿಗೂ ಪ್ರಾಬ್ಲಮ್ ಇದೆ. ಅಲ್ಲಿಂದ ನಾವು ನನಗೆ ಮೀಟಿಂಗ್ ಹೋಗುವಾಗ ಅಲ್ಲಿಂದ ನಡ್ಕೊಂಡು ಹೋಗ್ತೀವಿ ನಾವು. ದಾರಿಯಿಂದ 18 ಕಿಲೋಮೀಟರ್ ಇದೆ ಗೋಯರ್ ತನಕ. ಆಮೇಲೆ ಬಸ್ ಹತ್ತುವುದು. ಸರ್ಕಾರದ ಗಮನದಲ್ಲಿ ಇದೆಯಾ ನಿಮ್ಮೂರು ಸಮಸ್ಯೆ ಬಗ್ಗೆ? ಸರ್ಕಾರದ ಗಮನದಲ್ಲಿ ಇದೆ, ಗೊತ್ತಿದೆ ಸರ್ಕಾರಕ್ಕೆ? ಗೊತ್ತಿಲ್ಲ ಸರ್. ನಮಗೆ ರಸ್ತೆ ಮಾಡಬೇಕು ಸರ್ ನಮಗೆ, ಮತ್ತು ಕರೆಂಟಿದ್ದು ಸಮಸ್ಯೆ ಅದು ಆಗಬೇಕು. ಅದಕ್ಕೆ ನಾವು ವಿನಂತಿಸುತ್ತೀವಿ. ಏನೇನು ಸಮಸ್ಯೆ ಆಗ್ತದೆ ನಿಮ್ಮೂರಲ್ಲಿ? ರಸ್ತೆ ಸಮಸ್ಯೆ ಇದೆ, ಮತ್ತು ಕರೆಂಟಿನ ಸಮಸ್ಯೆ ಇದೆ, ಮತ್ತು ರೇಷನ್ನಿನ ಸಮಸ್ಯೆ, ಮತ್ತು ಮೊದಲಿನಾಗಿ ನಮಗೆ ರಸ್ತೆ ಒಂದು ಮಾಡಿ ಕೊಡಬೇಕಂತ ಸರ್ಕಾರದಲ್ಲಿ ವಿನಂತಿಸುತ್ತೇನೆ. ಭಾಳ ಸಮಸ್ಯೆ ಆಗ್ತದೆ. ರೋಡಿಂದು ಬಹಳ ಸಮಸ್ಯೆ ಆಗ್ತದೆ ಸರ್. ಅಂದರೆ ಕಮ್ಮಾರಗಾಂವ್ ಕುಗ್ರಾಮದ ನಾಗರಿಕರು ತಮ್ಮ ಕಷ್ಟವನ್ನು ಹೇಳ್ಕೊಳ್ತಾರೆ. ಸಮೀಕ್ಷೆ ಬಂದಂಥ ಅಧಿಕಾರಿಗಳನ್ನು ತಹಶೀಲ್ದಾರ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಅದೇ ಸಮೀಕ್ಷೆ ಕೂಡ ಈ ಗೋವಾದಲ್ಲಿ ವಿಶೇಷವಾಗಿ ನಡೀತಾ ಇರುವಂಥದ್ದು, ಕರ್ನಾಟಕದ ಸಮೀಕ್ಷೆ ಗೋವಾದಲ್ಲಿ ನಡೀತಾ ಇರುವಂಥದ್ದು ಸರ್, ಏನು ಸರ್? ಆ್ಯಕ್ಚುಲಿ ಇದು ರಾಜ್ಯ ಹಿಂದುಳಿದ ವರ್ಗದ ಆಯೋಗದಿಂದ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಾಗಿ ನಾವು ಆನ್ಲೈನ್ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ ಘನ ಸರ್ಕಾರವು. ಸೊ ಆ ಆ್ಯಪ್ನಲ್ಲಿ ನಾವು ಪ್ರತಿಯೊಬ್ಬರದ್ದು ಡಾಟಾವನ್ನು ಅಪ್ಲೋಡ್ ಮಾಡಬೇಕಂದ್ರೆ ಅದಕ್ಕೆ ಇಂಟರ್ನೆಟ್ ಸರ್ವಿಸ್ ಬೇಕಾಗುತ್ತೆ.
ಇಂಥ ಇಂಟರ್ನೆಟ್ ಸರ್ವಿಸ್ ಕಮರ್ಗಾಂವ್ದಲ್ಲಿ ಇಲ್ಲ. ಅದಕ್ಕಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅವರು ನಮಗೆ ಸ್ಥಳೀಯವಾಗಿ ಎಲ್ಲಿ ಸಮೀಪ ಇಂಟರ್ನೆಟ್ ಇದೆ ಫೆಸಿಲಿಟಿ ಅಲ್ಲಿ ನೀವು ಇವ್ರದ್ದು ಎನ್ರೋಲ್ ಮಾಡ್ಕೊಳ್ಳಿ, ಸಮೀಕ್ಷೆ ನಡೆಸಿ ಅಂತ ಹೇಳಿಬಿಟ್ಟು ನಮಗೆ ಅನುಮತಿ ಕೊಟ್ಟಿದ್ದರಿಂದ ನಾವು ಗೋವಾ ಆಡಳಿತದೊಂದಿಗೆ ಸಮನ್ವಯ ಸಾಧಿಸಿ ಇವತ್ತು ಈ ಗೋವಾದು ಸಾಂಗೆ ತಾಲೂಕಿನ ನೆತುರ್ಲಿ ಗ್ರಾಮ ಪಂಚಾಯತ್ನಲ್ಲಿ ನಾವು ಇವತ್ತು ಈ ಸಮೀಕ್ಷೆಯನ್ನು ಕೈಗೊಂಡಿದ್ದೀವಿ. ಮೂಲಭೂತ ಸೌಕರ್ಯಗಳ ಸಮಸ್ಯೆ ಕೂಡ ಅಲ್ಲಿ ತಾಂಡವಾಡ್ತಾ ಇದೆ. ಹೀಗಾಗಿ ನೇತ್ರಾವಳಿಯಲ್ಲಿ ಅಂದರೆ ನೆಟ್ವರ್ಕ್ ಇರುವ ಕಾರಣಕ್ಕಾಗಿ ಇಲ್ಲಿ ಸಮೀಕ್ಷೆಯನ್ನು ಪೂರ್ಣಗೊಳಿಸಲು ಇಲ್ಲಿ ನಾವು ಎಲ್ಲ ಕುಟುಂಬಗಳನ್ನು ಕರೆದು ಮಾಹಿತಿಯನ್ನು ಸಂಗ್ರಹಿಸಿದ್ದೇವೆ. ಸರ್ಕಾರಕ್ಕೆ ಅವರ ಬೇಡಿಕೆ ಕೆಲವೊಂದುಗಳು ಇದೆ, ಅವುಗಳನ್ನು ಸರ್ಕಾರದ ಮುಂದೆ ಇಟ್ಟು ಸಂಬಂಧಪಟ್ಟ ಜಿಲ್ಲಾಡಳಿತ ಮೂಲಕ ಸರ್ಕಾರದಿಂದ ಪ್ರಾಮಾಣಿಕವಾಗಿ ಮಾಡಿಸುವ ಭರವಸೆಯನ್ನು ತಹಶೀಲ್ದಾರರು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅನೈತಿಕ ಸಂಬಂಧಕ್ಕೆ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಲಾಡ್ಜ್ನಲ್ಲಿ ಯಶೋಧ 38 ವರ್ಷದ ಯಶೋಧ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾಳೆ. ದಾಸರಹಳ್ಳಿ ಲಾಡ್ಜ್ನಲ್ಲಿ ನೇಣು ಬಿಗಿದಂತೆ ಸದ್ಯಕ್ಕೆ ರಾಜ್ಯದಲ್ಲಿ ಈ ಜಾತಿ ಸಮೀಕ್ಷೆ ನಡೀತಾ ಇದೆ. ಆದರೆ ಈ ಜಾತಿ ಸಮೀಕ್ಷೆಯಲ್ಲಿ ಆರಂಭದಿಂದಲೂ ಕೂಡ ಸಾಕಷ್ಟು ಗೊಂದಲಗಳು, ತಕರಾರುಗಳು ಕೇಳಿ ಬರ್ತಾನೆ ಇದೆ. ಈಗ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಒಂದಷ್ಟು ಗೊಂದಲ. ಗೋವಾದ ಶಾಂಘೈನ ನೇತ್ರಾವಳಿಯಲ್ಲಿ ಕರ್ನಾಟಕ ಸಮೀಕ್ಷೆ, ರಾಜ್ಯ ಸರ್ಕಾರದಿಂದ ಗಡಿ ತಾಲೂಕಿನ ಕುಗ್ರಾಮಗಳ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಕಾರವಾರ ತಾಲೂಕಿನ ಕುಗ್ರಾಮ ಕಮ್ಮಾರಗಾಂವ್ನಲ್ಲೂ ಕೂಡ ಈ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಅಲ್ಲಿ ಒಂದಷ್ಟು ಗೊಂದಲಗಳು ಈಗ ಕಾಡ್ತಾ ಇದೆ. ಗ್ರಾಮದ 32 ಕುಟುಂಬಗಳನ್ನು ನೇತ್ರಾವಳಿಗೆ ಕರೆಸಿ ಅಲ್ಲಿ ಸಮೀಕ್ಷೆ ಮಾಡಿದ್ದಾರೆ ಅನ್ನುವಂಥ ವಿಚಾರ. ಈ ಸಮೀಕ್ಷೆ ಸಂದರ್ಭದಲ್ಲಿ ಕಮ್ಮಾರಗಾಂವ್ ಗ್ರಾಮಸ್ಥರು ಒಂದಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕಮ್ಮಾರಗಾಂವ್ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಅಲ್ಲಿ ಸರಿಯಾದಂಥ ರಸ್ತೆ ಇಲ್ಲ, ವಿದ್ಯುತ್ ಇಲ್ಲ. ತಿಂಗಳ ರೇಷನ್ ಪಡಿಬೇಕು ಅಂತಂದರೆ ಭಾಳ ಕಷ್ಟಪಡಬೇಕು, ಭಾಳ ದೂರ ಹೋಗಬೇಕಾದಂಥ ಪರಿಸ್ಥಿತಿ, ಎಲ್ಲದಕ್ಕೂ ಕಷ್ಟ ಇದೆ. ನಮ್ಮ ಕಷ್ಟಗಳನ್ನು ಕೇಳೋದಕ್ಕೆ ಯಾರು ಬರ್ತಾ ಇಲ್ಲ. ಈಗ ಸಮೀಕ್ಷೆಯನ್ನು ನಡೆಸೋದಕ್ಕೆ ಇಲ್ಲಿ ಕರೆಸ್ಕೊಂಡಿದ್ದೀರಾ ಅನ್ನುವಂಥ ನಿಟ್ಟಿನಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಗೊಂದಲಗಳು ಸಾಕಷ್ಟಿದೆ. ಆದರೆ ಈ ಕರ್ನಾಟಕದ ಸಮೀಕ್ಷೆಯನ್ನು ಶಾಂಘೈನ ನೇತ್ರಾವಳಿಯಲ್ಲಿ ನಡೆಸಿದ್ದಾರೆ, ಅಲ್ಲಿ ಕರೆಸ್ಕೊಂಡಿದ್ದಾರೆ, ಅಲ್ಲಿ ಸಮೀಕ್ಷೆಯನ್ನು ನಡೆಸಿದ್ದಾರೆ. ನಮ್ಮ ಊರಿನಲ್ಲಿ ಇಂಥದ್ದೆಲ್ಲ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ. ರಸ್ತೆ ಇಲ್ಲ, ಅಲ್ಲಿ ವಿದ್ಯುತ್ ಸಂಪರ್ಕ ಮೊದಲೇ ಇಲ್ಲ. ಜೊತೆಯಲ್ಲಿ ಯಾವುದೇ ರೀತಿಯ ಈ ಸೌಲಭ್ಯಗಳನ್ನು ಪಡಿಬೇಕು ಸರ್ಕಾರದಿಂದ ಅಂತಂದ್ರೂ ಕೂಡ ನಾವು ಬಹಳ ದೂರ ಬರಬೇಕಾದಂಥ ಪರಿಸ್ಥಿತಿ, ಬಹಳ ಕಷ್ಟ ಅನುಭವಿಸ್ತಾ ಇದ್ದೇವೆ. ಆದರೆ ಕಷ್ಟವನ್ನು ಯಾರು ಕೇಳೋರಿಲ್ಲ. ನಮ್ಮ ಗ್ರಾಮ ಕುಗ್ರಾಮವಾಗಿ ಉಳಿದು ಹೋಗಿದೆ ಅನ್ನುವಂಥದ್ದನ್ನು ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ರಾಜ್ಯ ಹಿಂದುಳಿದ ವರ್ಗದ ಆಯೋಗದಿಂದ ಈಗಾಗಲೇ ಕಳೆದ ಕೆಲ ದಿನಗಳಿಂದ ಸಮೀಕ್ಷೆ ಕಾರ್ಯ ನಡೀತಾ ಇದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿ ವಿವರಗಳನ್ನು ಆಯೋಗದವರು ಸಂಗ್ರಹಿಸುವ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದರು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಗ್ರಾಮಗಳ ನಾಗರಿಕರ ಒಂದು ಸಮೀಕ್ಷೆಯನ್ನು ನಡೆಸೋದು ಭಾಳ ಸವಾಲಿನ ಕೆಲಸ ಆಗಿದೆ. ಕಾರವಾರ ತಾಲೂಕಿನ ಕಮ್ಮರಗ ಗ್ರಾಮದ ಜನರ ಒಂದು ಸಮೀಕ್ಷಾ ಶಿಬಿರವನ್ನು ಉತ್ತರ ಕನ್ನಡ ಜಿಲ್ಲಾಡಳಿತ ವತಿಯಿಂದ ನಡೆದಿರುವಂಥದ್ದು ಬಹಳ ವಿಶೇಷವಾಗಿ ಗೋವಾದಲ್ಲಿ ನಡೆದಿದೆ. ಗಮನಿಸ್ಬೋದು, ಇದು ಗೋವಾ ರಾಜ್ಯದ ದಕ್ಷಿಣ ಗೋವಾದಲ್ಲಿರೋ ಸಾಂಗೆ ತಾಲೂಕಿನ ನೇತ್ರಾವಳಿಯ ಒಂದು ಪಂಚಾಯತ್ ಆವರಣ. ಇಲ್ಲಿ ಕಮ್ಮಾರ ಗ್ರಾಮದ ನಾಗರಿಕರ ಒಂದು ಸಮೀಕ್ಷಾ ಕಾರ್ಯವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಗಮನಿಸ್ಬೋದು, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಎಲ್ಲ ಕುಟುಂಬದ ಸದಸ್ಯರನ್ನು ಇಲ್ಲಿಗೆ ಕರೆಸಿ ಅವರ ಒಂದು ಮಾಹಿತಿಯನ್ನು ದಾಖಲೆ ಮಾಡುವ ಒಂದು ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಸಂಬಂಧಪಟ್ಟ ಕಂದಾಯ ಇಲಾಖೆ, RDPR ಮತ್ತು ಅಂಗನವಾಡಿ ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಗಮನಿಸಬಹುದು, ಎಲ್ಲ ಅಧಿಕಾರಿ ವರ್ಗದವರು, ಸಿಬ್ಬಂದಿಗಳು ಕೂಡ ಇಲ್ಲಿ ಇದ್ದಿರುವಂಥದ್ದು. ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ಮತ್ತು ಊರ ನಾಗರಿಕರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾನೆ. ಮೇಡಮ್, ಈಗ ನಮಸ್ಕಾರ. ಈಗ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ರಿ, ಮತ್ತು ಆ ಊರಲ್ಲಿ ಪ್ರಮುಖವಾಗಿ ಏನೇನು ಸಮಸ್ಯೆಗಳಿದೆ? ರಸ್ತೆ ಇದೆ, ರಸ್ತೆದು ಪ್ರಾಬ್ಲಮ್ ಇದೆ, ಮತ್ತು ವಿದ್ಯುತ್ತನ್ನು ಪ್ರಾಬ್ಲಮ್ ಇದೆ. 6 ತಿಂಗಳಾಯಿತು ವಿದ್ಯುತ್ತೇನಿಲ್ಲ. ಮೊಬೈಲ್ ಚಾರ್ಜ್ ಮಾಡೋದು ನಮಗೆ ಇದು ಆಗೋದಿಲ್ಲ, ಪ್ರಾಬ್ಲಮ್ ಇದೆ ಮೊಬೈಲ್ ಚಾರ್ಜ್ ಮಾಡಲಿಕ್ಕೂ. ಮತ್ತು ರೇಷನ್ನಿಗೂ ಪ್ರಾಬ್ಲಮ್ ಇದೆ. ಅಲ್ಲಿಂದ ನಾವು ನನಗೆ ಮೀಟಿಂಗ್ ಹೋಗುವಾಗ ಅಲ್ಲಿಂದ ನಡ್ಕೊಂಡು ಹೋಗ್ತೀವಿ ನಾವು. ದಾರಿಯಿಂದ 18 ಕಿಲೋಮೀಟರ್ ಇದೆ ಗೋಯರ್ ತನಕ. ಆಮೇಲೆ ಬಸ್ ಹತ್ತುವುದು. ಸರ್ಕಾರದ ಗಮನದಲ್ಲಿದೆಯಾ ನಿಮ್ಮೂರು ಸಮಸ್ಯೆ ಬಗ್ಗೆ? ಸರ್ಕಾರದ ಗಮನದಲ್ಲಿದೆ, ಗೊತ್ತಿದೆ ಸರ್ಕಾರಕ್ಕೆ? ಗೊತ್ತಿಲ್ಲ ಸರ್.
ಹಾಂ ನಮಗೆ ರಸ್ತೆ ಮಾಡಬೇಕು ಸರ್ ನಮಗೆ, ಮತ್ತು ಕರೆಂಟಿದ್ದು ಸಮಸ್ಯೆ ಅದು ಆಗಬೇಕು, ಅದಕ್ಕೆ ನಾವು ವಿನಂತಿಸುತ್ತೀವಿ. ಏನೇನು ಸಮಸ್ಯೆ ಆಗ್ತದೆ ನಿಮ್ಮೂರಲ್ಲಿ? ರಸ್ತೆ ಸಮಸ್ಯೆ ಇದೆ, ಮತ್ತು ಕರೆಂಟಿನ ಸಮಸ್ಯೆ ಇದೆ, ಮತ್ತು ರೇಷನ್ನಿನ ಸಮಸ್ಯೆ, ಮತ್ತು ಮೊದಲಿನಾಗಿ ನಮಗೆ ರಸ್ತೆ ಒಂದು ಮಾಡಿ ಕೊಡಬೇಕಂತ ಸರ್ಕಾರದಲ್ಲಿ ವಿನಂತಿಸುತ್ತೇನೆ. ಭಾಳ ಸಮಸ್ಯೆ ಆಗ್ತದೆ. ರೋಡಿಂದು ಬಹಳ ಸಮಸ್ಯೆ ಆಗ್ತದೆ ಸರ್. ಅಂದರೆ ಕಮ್ಮಾರ ಗ್ರಾಮ ಕುಗ್ರಾಮದ ನಾಗರಿಕರು ತಮ್ಮ ಕಷ್ಟವನ್ನು ಹೇಳ್ಕೊಳ್ತಾರೆ. ಸಮೀಕ್ಷೆ ಬಂದಂಥ ಅಧಿಕಾರಿಗಳನ್ನು ತಹಶೀಲ್ದಾರ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಅದೇ ಸಮೀಕ್ಷೆ ಕೂಡ ಈ ಗೋವಾದಲ್ಲಿ ವಿಶೇಷವಾಗಿ ನಡೀತಾ ಇರುವಂಥದ್ದು, ಕರ್ನಾಟಕದ ಸಮೀಕ್ಷೆ ಗೋವಾದಲ್ಲಿ ನಡೀತಾ ಇರುವಂಥದ್ದು ಸರ್, ಏನು ಸರ್? ಆ್ಯಕ್ಚುಲಿ ಇದು ರಾಜ್ಯ ಹಿಂದುಳಿದ ವರ್ಗದ ಆಯೋಗದಿಂದ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಾಗಿ ನಾವು ಆನ್ಲೈನ್ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ ಘನ ಸರ್ಕಾರವು. ಸೊ ಆ ಆ್ಯಪ್ನಲ್ಲಿ ನಾವು ಪ್ರತಿಯೊಬ್ಬರದ್ದು ಡಾಟಾವನ್ನು ಅಪ್ಲೋಡ್ ಮಾಡಬೇಕಂದ್ರೆ ಅದಕ್ಕೆ ಇಂಟರ್ನೆಟ್ ಸರ್ವಿಸ್ ಬೇಕಾಗುತ್ತೆ. ಇಂಥ ಇಂಟರ್ನೆಟ್ ಸರ್ವಿಸ್ ಕಮರ್ಗಾಂವ್ದಲ್ಲಿ ಇಲ್ಲ. ಅದಕ್ಕಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅವರು ನಮಗೆ ಸ್ಥಳೀಯವಾಗಿ ಎಲ್ಲಿ ಸಮೀಪ ಇಂಟರ್ನೆಟ್ ಇದೆ ಫೆಸಿಲಿಟಿ ಅಲ್ಲಿ ನೀವು ಇವ್ರದ್ದು ಎನ್ರೋಲ್ ಮಾಡ್ಕೊಳ್ಳಿ, ಸಮೀಕ್ಷೆ ನಡೆಸಿ ಅಂತ ಹೇಳಿಬಿಟ್ಟು ನಮಗೆ ಅನುಮತಿ ಕೊಟ್ಟಿದ್ದರಿಂದ ನಾವು ಗೋವಾ ಆಡಳಿತದೊಂದಿಗೆ ಸಮನ್ವಯ ಸಾಧಿಸಿ ಇವತ್ತು ಈ ಗೋವಾದು ಸಾಂಗೆ ತಾಲೂಕಿನ ನೆತುರ್ಲಿ ಗ್ರಾಮ ಪಂಚಾಯತ್ನಲ್ಲಿ ನಾವು ಇವತ್ತು ಈ ಸಮೀಕ್ಷೆಯನ್ನು ಕೈಗೊಂಡಿದ್ದೀವಿ. ಮೂಲಭೂತ ಸೌಕರ್ಯಗಳ ಸಮಸ್ಯೆ ಕೂಡ ಅಲ್ಲಿ ತಾಂಡವಾಡ್ತಾ ಇದೆ. ಹೀಗಾಗಿ ನೇತ್ರಾವಳಿಯಲ್ಲಿ ಅಂದರೆ ನೆಟ್ವರ್ಕ್ ಇರುವ ಕಾರಣಕ್ಕಾಗಿ ಇಲ್ಲಿ ಸಮೀಕ್ಷೆಯನ್ನು ಪೂರ್ಣಗೊಳಿಸಲು ಇಲ್ಲಿ ನಾವು ಎಲ್ಲ ಕುಟುಂಬಗಳನ್ನು ಕರೆದು ಮಾಹಿತಿಯನ್ನು ಸಂಗ್ರಹಿಸಿದ್ದೇವೆ. ಸರ್ಕಾರಕ್ಕೆ ಅವರ ಬೇಡಿಕೆ ಕೆಲವೊಂದುಗಳು ಇದೆ, ಅವುಗಳನ್ನು ಸರ್ಕಾರದ ಮುಂದೆ ಇಟ್ಟು ಸಂಬಂಧಪಟ್ಟ ಜಿಲ್ಲಾಡಳಿತ ಮೂಲಕ ಸರ್ಕಾರದಿಂದ ಪ್ರಾಮಾಣಿಕವಾಗಿ ಮಾಡಿಸುವ ಭರವಸೆಯನ್ನು ತಹಶೀಲ್ದಾರರು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅನೈತಿಕ ಸಂಬಂಧಕ್ಕೆ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಲಾಡ್ಜ್ನಲ್ಲಿ ಯಶೋಧ 38 ವರ್ಷದ ಯಶೋಧ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾಳೆ. ದಾಸರಹಳ್ಳಿ ಲಾಡ್ಜ್ನಲ್ಲಿ ನೇಣು ಬಿಗಿದಂತೆ